ಈಗ ನಮ್ಮ ಪಕ್ಷದ ರಾಜ್ಯ ಅಧ್ಯಕ್ಷರು ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಪ್ರಭಾರಿಗಳು ಹೈಕಮಾಂಡ್ ಜೊತೆಯಲ್ಲಿ ಸಮಾಲೋಚನೆಯನ್ನು ಮಾಡಿ ಮುಂದೆ ಯಾವ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ರ ಬಗ್ಗೆ ನಾವು ನಿರ್ಧಾರವನ್ನು ತೆಗೆದುಕೊಳ್ತೇವೆ. ದೂರು ಸಲ್ಲಿಸೋದ್ರ ಬಗ್ಗೆ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಕೂಡ ನಮ್ಮ ಮುಂದೆ ಇಟ್ಕೊಂಡು ಯಾವ ಕ್ರಮವನ್ನು ತೆಗೆದುಕೊಳ್ಳಬಹುದು ಅನ್ನುವಂಥದ್ರ ಬಗ್ಗೆ ನಮ್ಮ ವಕೀಲರ ಜೊತೆಯಲ್ಲಿ ಸಮಾಲೋಚನೆಯನ್ನು ಮಾಡಿ ಮುಂದಿನ ಕ್ರಮಗಳನ್ನು ನಾವು ತೆಗೆದುಕೊಳ್ತೇವೆ. सर, क्या आपको लगता है कि कांग्रेस ने पैसा दिया है और कुछ फंड्स दिया कॉन्स्टिट्यूंसी में, इसलिए सोमशेखर ने क्रॉस वोट किया है? मुझे पता नहीं क्यों वोट किया कांग्रेस को, क्यों नहीं दिए बीजेपी को, ये सब हमको पता नहीं, लेकिन हमको पता लग गया बीजेपी को वोट नहीं दिया, कांग्रेस एमपी कैंडिडेट को वोट दिया है. इसके बारे में हम क्या क्या डिसीजन हम ले सकते हैं, ये पूरा प्रॉब्लम को हम डेफिनेटली बहुत अच्छी तरफ से मुकाबला हम करेंगे. ಅದಕ್ಕೆ ಸಿಎಂ ಹೇಳಿದ್ರು ಅವ್ರ ಪಕ್ಷದಿಂದಲೇ ನಮಗೆ ಮತಗಳು ಬರುತ್ತೆ ಅಂತ. ಅಂದ್ರೆ ಅವ್ರು ಸಿಎಂ ಮೊದಲೇ ಗೊತ್ತಿಲ್ಲ ಅಂದರೆ ಈ ರೀತಿ ದುಷ್ಟ ರಾಜಕಾರಣವನ್ನು ಮಾಡಿರ್ತಕ್ಕಂಥದ್ದು ಅವ್ರಿಗೆ ಖಂಡಿತ ಗೊತ್ತಿದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಕರ್ನಾಟಕ ರಾಜ್ಯದಲ್ಲಿ ದುಷ್ಟ ರಾಜಕಾರಣಕ್ಕೆ ಮತ್ತೊಂದು ಹೆಸರು ಯಾವುದಪ್ಪ ಅಂತೇಳಿದರೆ ಮಾನ್ಯ ಸಿದ್ದರಾಮಯ್ಯ ಅವರು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಅಂದರೆ ಇದುವರೆಗೆ ಕಳ್ಕೊಂಡಿರಲಿಲ್ಲ, ಈಗ ಕಳ್ಕೊಂಡಿದ್ದಾರೆ ಅಂದರೆ ಅರ್ಥ ಏನು ಅಂದರೆ ಅನುಕೂಲ ಸಿಂಧು ರಾಜಕಾರಣವನ್ನು ಮಾಡ್ತಾರೆ, ಆತ್ಮಸಾಕ್ಷಿಯ ರಾಜಕಾರಣವನ್ನು ಮಾಡಲ್ಲ. ಪಕ್ಷ ಯಾರಿಗೆ ಅವಕಾಶವನ್ನು ಕೊಟ್ಟಿತ್ತು ಅಂಥ ಅವಕಾಶಗಳ ವಿರುದ್ಧವಾಗಿ BJPಗೆ ವಿರುದ್ಧವಾಗಿ ಏನೆಲ್ಲ ಅವಕಾಶಗಳನ್ನು ಕೊಟ್ಟಿತ್ತು ಎಲ್ಲವನ್ನು ಕೂಡ ಕೊಟ್ಟಿದೆ ಪಾರ್ಟಿ ಅಂತೂ ಯಾವುದೇ ಕಾರಣಕ್ಕೂ ಅವ್ರಿಗೆ ವಿರುದ್ಧವಾಗಿಲ್ಲ ಮತ್ತು ಅವರಿಗೆ ಅನುಕೂಲವನ್ನೇ ಮಾಡಿಕೊಟ್ಟಿದೆ. ಆದರೂ ಕೂಡ ನಮ್ಮ ಪಾರ್ಟಿಗೆ ವಿರುದ್ಧವಾಗಿ ಮತದಾನವನ್ನು ಮಾಡಿದ್ದಾರೆ ಅಂತ ಹೇಳಿದರೆ ನಾವು ಈ ವಿಷಯವನ್ನು ತೆಗೆದುಕೊಂಡು ಜನರ ಬಳಿ ನಾವು ಹೋಗ್ತೇವೆ. ನಾವು ಫೋನ್ ಮಾಡಿದೆ, ಅವ್ರದ್ದು ಫೋನ್ ನಂಬರ್ ಸ್ವಿಚ್ ಆಫ್ ಇದೆ. ನಾವು ಅಂದ್ಕೊಳ್ತೇವೆ ಅಕಸ್ಮಾತ್ ಮಾಧ್ಯಮ ಮೀಡಿಯಾ TV ಏನಾದ್ರು ನೋಡ್ತಾ ಇದ್ರೆ ಈಗಲೂ ಕೂಡ ನಾವು ವಿನಂತಿಯನ್ನು ಮಾಡ್ತೇವೆ, BJPಯ ನಮ್ಮ ಕ್ಯಾಂಡಿಡೇಟ್ಗೆ, ನಮ್ಮ ಸಮ್ಮಿಶ್ರ ಪಕ್ಷ ಅಂದರೆ BJP ಮತ್ತು JDSನ ಕ್ಯಾಂಡಿಡೇಟ್ಗೆ ಮತವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ.